ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇಂಟೀರಿಯರ್ ಡೆಕೋರೇಷನ್ ಅಂತ ತೆಗೆದುಕೊಂಡಾಗ ಒಂದು ಮನೆ ಯಾವ ರೀತಿ ಇರಬೇಕು, ಎಸ್ಪೆಷಲಿ ಕನಸಿನ ಮನೆ ಅಂತ ನಾವು ಒಂದು ಸ್ವಲ್ಪ ಅನ್ಕೊಂಡಿರ್ತೀವಿ, ನಮ್ಮ ಮನೆ ಹೀಗಿರಬೇಕು ಹಾಗಿರಬೇಕು ಅಂತ. ಇವತ್ತು ನಾವು ಸೆಲೆಬ್ರಿಟಿ ದ್ವಾರಕನಾಥ್ ಅವ್ರ ಮನೇಲಿದ್ದೀವಿ. ಅವರ ಮಿಸಸ್ ಕೋಮಲ ಅವರು ಅವ್ರ ಮಕ್ಕಳು ನಮ್ಮ ಜೊತೆ ಇದ್ದಾರೆ. ಓವರಾಲ್ ಆಗಿ ಮನೆ ಬಗ್ಗೆ ಕೇಳೋದಾದ್ರೆ ಅವ್ರನ್ನೇ ಕೇಳೋಣ, ಯಾಕಂದ್ರೆ ಮನೇಲಿ ಹೆಚ್ಚು ಸಮಯ ಕಳೆಯೋದು ಅಂದರೆ ಅವ್ರಿಗೆ ಮಿಸಸ್ ಕೋಮಲ ಅವರೇ. ವೆಲ್ಕಮ್ ಟು ದಿ ಶೋ ನಿಮ್ಮೆಲ್ಲರೂ. ಸೊ ಮನೆ ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಮ ಮನೆ ನಿಮ್ಗೆ ಏನಕ್ಕೆ ಇಷ್ಟ, ಏನು ಇಷ್ಟ ನಿಮ್ಮ ಮನೇಲಿ? ಇಡೀ ಮನೇಲಿ ಅಲ್ಲ, ಇಡೀ ಮನೆಯೇ ಇಷ್ಟ ನಮಗೆ. ಚೆನ್ನಾಗಿದೆ ಅಂತ ಗಾರ್ಡನ್ ಒಳಗಡೆನೇ ಇದೆ, ಮತ್ತು ಬೆಳಕು ಗಾಳಿ ಎಲ್ಲ ತುಂಬ ಚೆನ್ನಾಗಿದೆ. ಇದು ಎಲ್ಲ ಕೇಳ್ತಾರೆ ಕ್ಲೀನಿಂಗ್ದು ಇದೆಲ್ಲ ನಿಮ್ಗೆ ಕಷ್ಟ ಆಗುತ್ತೆ, ಒಳಗಡೆನೇ ಗಾರ್ಡನ್ ಇದೆ ಅಂತ ಹೇಳ್ತಾರಲ್ವ. ಏನು ಕಷ್ಟ ಏನಿಲ್ಲ, ಮಾಮೂಲಿ ಎಲ್ಲ ಮನೆ ಕ್ಲೀನ್ ಮಾಡೋ ಥರನೇ ಇರುತ್ತೆ, ಕಷ್ಟ ಏನು ಅನಿಸಿಲ್ಲ. ದೊಡ್ಡ ಮನೆ ಕಷ್ಟ ಅನಿಸುತ್ತೆ ಅಂತಾರೆ, ಚೆನ್ನಾಗಿದೆ, ನಮಗೇನು ಕಷ್ಟ ಅನಿಸಿಲ್ಲ ಇಲ್ಲಿ. ಮತ್ತೆ ಇನ್ನೊಂದು ವಿಷಯಪ್ಪ ಅಂದರೆ 9 ವರ್ಷಗಳ ಹಿಂದೆ ಕಟ್ಟಿರುವಂಥ ಮನೆ ಇದು. ಕಿಚನ್ ಅಂದಾಗ ಸಾಮಾನ್ಯವಾಗಿ ಸಪ್ರೇಟ್ ಆಗಿರ್ತಿತ್ತು ಅವಾಗೆಲ್ಲ. ನಿಮ್ದು ಅವಾಗಲೇ ಓಪನ್ ಕಿಚನ್ ಸ್ಟೈಲಲ್ಲಿ ಕಟ್ಟಿದ್ದಾರೆ, ಇವಾಗ ಅದು ಟ್ರೆಂಡ್ ಆ್ಯಕ್ಚುಲಿ. ಸೊ ನಿಮಗೇನು ಅನಿಸುತ್ತೆ ಕಿಚನ್? ಖುಷಿ ಆಯಿತು, ನಮಗೆ ಇಷ್ಟ ಆಯಿತು. ತೋರಿಸಿದ್ರು, ಪ್ಲ್ಯಾನ್ ತೋರಿಸಿದ್ರು ಕನ್ನಡಿಯವರು. ತೋರಿಸಿದಾಗ ತುಂಬ ಇಷ್ಟ ಆಯಿತು. ಇರಲಿ, ಯಾರ್ದು ಮನೆ ಅದು ಒಂದೇ ಥರ ಇರುತ್ತಲ್ವ, ಎಲ್ಲ ಬಾಗಿಲು ಹಾಕೋದು ಇದೆಲ್ಲ, ಅದರಿಂದ ನಾವು ಇದೇ ಥರ ಇರಲಿ ಅಂತ ಹೇಳಿದ್ವಿ. ಅದೇ ಥರ ಮತ್ತೆ ಮಾಡಿಕೊಟ್ರು ಅವರು, ಕನ್ನಡಿಯವರು ಕಟ್ಕೊಟ್ರು. ಖುಷಿ ಆಯಿತು. ಮತ್ತು ಈ ಸ್ಟೋನು ಅಷ್ಟೇ, ವೈಟ್ ಸ್ಟೋನ್ ಅದರಲ್ಲಿ ಮಾಡಬೇಕು ಅಂದ್ಕೊಂಡಿದ್ರು ಇವರು, ಬೇಡ ಅಂತ ಮತ್ತೆ ಇದು ಮಾಡೋಣ ಅಂತ ಕನ್ನಡಿಯವ್ರು ಸರಿ ಮಾಡೋಣ, ಅದರಲ್ಲಿ ಏನಿಲ್ಲ ಅಂತ ಹೇಳಿದರು. ಅವ್ರಿಗೆ ಬಿಟ್ಬಿಟ್ಟಿದ್ವಿ ಎಲ್ಲ, ನಾವು ನೋಡ್ಕೊತಿದ್ದೆ ಅಷ್ಟೇ, ನಾನು ಬಂದು ನೋಡ್ಕೊತಿದ್ದೆ. ಹಾಗಾಗಿ ಚೆನ್ನಾಗಿ ಬಂದಿದೆ ಮನೆ. ಇದು ತುಂಬ ಇಷ್ಟ ನಮ್ಮ ಮನೆ ನಮಗೆ. ಓಕೆ, ಡಿಫ್ರೆಂಟ್ ಆಗಿದೆಯಲ್ವಾ, ಹಾಗಾಗಿ. ದೇವ್ರ ಕೋಣೆ ಇಲ್ಲ ಅಂದ್ರು ಸರ್, ನಿಜವಾಗ್ಲೂ ನಿಮ್ಮ ಮನೇಲಿ ದೇವ್ರ ಕೋಣೆ ಅಂತ ಸಪ್ರೇಟ್ ಆಗಿಲ್ಲ? ಇಲ್ಲ, ಸಪ್ರೇಟ್ ಆಗಿ ಕೇಳಿಲ್ವಾ ಬೇಕು ಅಂತ? ಅಲ್ಲ, ಬೇಕು ಅಂತ ಕೇಳಿದೆ. ಕಾನಡೆಯವರು ಅದಕ್ಕೆ ಹೇಳಿದ್ರು, ನಿಮ್ಮ ಮನೆನೇ ದೇವ್ರ ಮನೆ ಆಗಿರ್ಬೇಕಾದ್ರೆ ನಿಮ್ಗೆ ಏನಕ್ಕೆ ದೇವ್ರ ಕೋಣೆ ಬೇಕಾ, ನೆಸಿಟಿ ಇದೆಯಾ ಅಂತ ಕೇಳಿದ್ರು. ಸರಿ ಅಂತ ಅಂದ್ಬಿಟ್ಟು ನಾವು ಇನ್ನೇನು ಮಾತಾಡೋದು ಅವ್ರ ಹತ್ರ ಅಂತ ಸುಮ್ಮನೆ ಆಗ್ಬಿಟ್ಟು ಕೇಳಲೇ ಇಲ್ಲ. ಮನೆ ಅಂತಂದಾಗ ಅಲ್ಲಿ ನೀವು ಹೇಳ್ದಂಗೆ ಕಿಚನ್ ಎಷ್ಟು ಇಂಪಾರ್ಟೆಂಟು, ಹಾಗೆ ಬೇರೆ ಬೇರೆ ರೂಮ್ಗಳಿರ್ಬೋದು, ಹಾಲ್ ಇರ್ಬೋದು. ಸೊ ಇಲ್ಲಿ ಓಪನ್ ಕಿಚನ್ ಆ್ಯಂಡ್ ಹಾಲ್ ಎಲ್ಲ ಓವರಾಲ್ ಆಗಿ ಸರ್ ಹೇಳ್ದಂಗೆ ಅಲ್ಲೇನೋ ಒಂದು ಗೋಡೆ, ಅಡ್ಡಗೋಡೆ ಆ ಥರ ಏನಿಲ್ಲ. ಇಷ್ಟ ಆಯಿತು, ತುಂಬ ಇಷ್ಟ ಆಯಿತು. ಓಕೆ, ಬೇರೆ ಬೇರೆ ಟೈಮಲ್ಲಿ ಹೆಂಗಿರುತ್ತೆ ಚಳಿಗಾಲದಲ್ಲಿ? ತುಂಬ ಹೌದು, ಚಳಿಗಾಲದಲ್ಲಿ ಒಂದು ಸ್ವಲ್ಪ ಚಳಿ ಅನಿಸುತ್ತೆ. ನಮಗೆಲ್ಲ ಅಭ್ಯಾಸ ಆಗ್ಬಿಟ್ಟಿದ್ದಿಲ್ಲ, ಬೇರೆಯವ್ರಿಗೆ ಒಂದು ಸ್ವಲ್ಪ ಅನಿಸುತ್ತೆ ಅಷ್ಟೇ. ಚೆನ್ನಾಗಿರುತ್ತೆ. ಬಿಸಿಲುಗಾಲದಲ್ಲಂತೂ ತುಂಬ ಕೂಲ್ ಅನಿಸುತ್ತೆ. ನಾವು ಹೊರಗಡೆಯಿಂದ ಬಿಸಿಲಲ್ಲಿ ದಣದು ಬಂದಾಗ ಒಳಗಡೆ ಬಂದರೆ ತಂಪು ಅನಿಸುತ್ತೆ. ಇವಾಗ ಈ ಮನೆ ಇಂಟೀರಿಯರ್ ತುಂಬಾ ಸಾಕಷ್ಟು ಟ್ರೆಂಡ್ಗಳು ಬಂದಿದೆ ಮೇಡಮ್, ನೋಡ್ತಿರಲ್ಲ ನೀವು. ತುಂಬಾ ಡಿಫ್ರೆಂಟ್ ಆಗಿರುವಂತೂ, ಅದು ಲಾಸ್ಟ್ ಫರ್ನಿಶ್ ಇರ್ಬೋದು, ಅದ್ರ ಕೋಟ್ ಇರ್ಬೋದು, ಓವರ್ ಆಲ್ ಪೇಂಟ್ ಅಲ್ಲಿ ಕೂಡ ತುಂಬಾ ವೆಲ್ ಅಡ್ವಾನ್ಸ್ಡ್, ತುಂಬಾ ಡಿಫ್ರೆಂಟ್ ಆಗಿರುವಂತದ್ದು. ಏನನ್ಸುತ್ತೆ ನಿಮ್ಗೆ? ಅದಕ್ಕಿಂತ ಈ ಮನೆ ತುಂಬಾ ಬೆಟರ್ ಅನ್ಸುತ್ತೆ, ಇದೇ ಚೆನ್ನಾಗಿದೆ? ಇದೇ ಬೆಟರ್ ಅನ್ಸುತ್ತೆ. ಅದೆಲ್ಲ ತುಂಬಾ ಕಾಸ್ಟ್ ಅಲ್ವಾ, ಅದರಿಂದ ಹಂಗೇನಿಲ್ಲ ಅಂದ್ರೂ ಇದೇ ಇಷ್ಟ ಅನಿಸುತ್ತೆ. ನಮ್ಮ ಮನೆಯೇ ಇಷ್ಟ ಅನಿಸುತ್ತೆ. ಅದು ಸೋಫಾ ಇದು ಎಲ್ಲ ಒಂದು ಸ್ವಲ್ಪ ಗಾಡಿ ಅನಿಸುತ್ತೆ, ಅದೆಲ್ಲ ಅದರಿಂದ. ಸೊ ನಿಮ್ಗೇನು ಅನಿಸುತ್ತೆ ಓವರ್ ಆಲ್ ಮನೆ ಬಗ್ಗೆ? ನಿಮ್ಗೇನು ಖುಷಿ ಆಗುತ್ತೆ? ಆ್ಯಕ್ಚುಲಿ ನಾವು ಫಸ್ಟ್ ಮನೆ ಬಿಲ್ಡ್ ಮಾಡಬೇಕಂದ್ರೆ ನಮ್ಮ ಫಸ್ಟ್ ಪ್ರಯಾರಿಟಿ ಇದ್ದಿದ್ದು ಈಕೋ ಫ್ರೆಂಡ್ಲಿ ಮನೆ ಮಾಡಬೇಕಂತ. ಸೊ ಈ ಸೈಟ್ ನೋಡಿದಾಗ ಕಲ್ಲಿತ್ತು ಮತ್ತು ಆ ರಾಕ್ಸ್ ಎಲ್ಲ ಇತ್ತು. ಆಗ ಕನ್ನಡ ಅವ್ರು ಎಕ್ಸ್ಪ್ಲೇನ್ ಮಾಡಿದಾಗ ವಿಲ್ ಮೇಕ್ ಇಟ್ ಇನ್ ಬಿಲ್ಟ್ ಅಂದಾಗ ತುಂಬ ಖುಷಿ ಆಯಿತು. ವಿಲ್ ಹ್ಯಾವ್ ನೇಚರ್ ಇನ್ಸೈಡ್ ದ ಹೌಸ್ ಅಂತ. ದಟ್ ವಾಸ್ ದ ಮೇನ್. ಇದು ನಮ್ಗೆ ತುಂಬ ಮೆಚ್ಕೊಂಡ್ವಿ. ಮತ್ತು ಎಲ್ಲರೂ ಮನೆಗೆ ಬಂದವರೆಲ್ಲ ತುಂಬ ಮೆಚ್ಕೋತಾರೆ. ಸ್ಕೈಲೈಟು ಮತ್ತು ಗಾರ್ಡನು, ಗ್ರೀನರಿ ಎಲ್ಲ ಇದೆ, ಮತ್ತು ಲೋ ಕಾಸ್ಟ್ ಪ್ಲಸ್ ಈಕೋ ಫ್ರೆಂಡ್ಲಿ. ಹೌದು. ಸೊ ಮತ್ತು ನೀವು ಆಸ್ಟ್ರೇಲಿಯಾದಲ್ಲಿ ಇದ್ದರೆ ಆ್ಯಕ್ಚುಲಿ, ಅಲ್ಲಿಂದ ಏನಾದರೂ ನಿಮ್ಗೇನಾದ್ರು ಅನಿಸ್ತಿತ್ತಾ ಆ ಥರ ಏನಾದರೂ ಇಲ್ಲೇನಾದರೂ ಮಾಡ್ಬೋದು, ಮನೆ ಚೇಂಜಸ್ ಮಾಡಬೇಕು, ಅಥವಾ ನಿಮ್ಗೇನಾದರೂ ಏನಾದರೂ ಕಾನ್ಸೆಪ್ಟ್ ಇಷ್ಟ ಆಗಿರುವಂಥದ್ದು ಏನಾದರೂ? ಇಲ್ಲ, ಗಾಡಿಗೆ ಹೋದಾಗಲೂ ನಿಮ್ಗೇನಾದ್ರು ಅನಿಸ್ತಿತ್ತಾ ಅಂತ ಮನೆ ಬಗ್ಗೆ ಏನಾದರೂ? ಇಲ್ಲ, ಅಲ್ಲಿ ಮನೆಗಳೆಲ್ಲ ತುಂಬ ಈ ಫ್ಲ್ಯಾಶ್ ಥರ ಮನೆಗಳು, ವೈಟ್ ವಾಲ್ಸು ಮತ್ತು ಈ ಸೋಫಾಗಳು, ಅದಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಇಲ್ಲಿ ನಮ್ಮ ಮನೇಲಿ ನೀವು ನೋಡಿದಾಗ ಹಂಗೇನಿಲ್ಲ ಇದು. ಸೊ ಇಟ್ಸ್ ಯಾರು ಬಂದಾಗ್ಲೂ ಅವ್ರಿಗೆ ಕಂಫರ್ಟಬಲ್ ಆಗಿರುತ್ತೆ. ನಾವು ಕೆಲವ್ರು ಮನೆಗೆ ಹೋದಾಗ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಇದು ಮುಟ್ಬೋದಾ, ಇದು ಗ್ಲಾಸು, ಇದನ್ನು ಮುಟ್ಬೋದಾ, ಬಿದ್ದೋದ್ರೆ ಏನಾಗುತ್ತೆ ಅಂತ. ನಮ್ಮ ಮನೆಯಲ್ಲಿ ಪರವಾಗಿಲ್ಲ. ಸೊ ಆ ಡಿಫ್ರೆನ್ಸ್ ಇತ್ತು. ನನ್ನ ಫ್ರೆಂಡ್ಸ್ಗೆ ಫೋಟೋಸ್ ಎಲ್ಲ ತೋರಿಸಿದ್ದೀನಿ ಮನೆಯದು, ಅವ್ರು ತುಂಬ ಮೆಚ್ಕೊಂಡ್ರು. ಅವರು ಇಲ್ಲಿ ಬಂದಾಗೂ ಫ್ರೆಂಡ್ಸ್ ಎಲ್ಲರೂ ಅವ್ರಿಗೆ ನಂಬೋಕೆ ಆಗಲಿಲ್ಲ, ಇಂಥ ಮನೆ ಇದೆಯಾ ಈಕೋ ಫ್ರೆಂಡ್ಲಿ ಇದು ಅಂತ. ಸೊ ನಿಮ್ಗೇನು ಅನಿಸುತ್ತೆ? ಅಂದರೆ ಅಪ್ಪ ಫಸ್ಟ್ ಪ್ಲ್ಯಾನ್ ಎಲ್ಲ ಹೇಳಿದಾಗ ಈ ಥರ ಬರುತ್ತೆ ಅಂತ ನಾವು ಎಕ್ಸ್ಪೆಕ್ಟೇ ಮಾಡಲಿಲ್ಲ. ಆಮೇಲೆ ಇಟ್ಸ್ ಡಿಫ್ರೆಂಟ್ ಫ್ರಮ್ ದಿ ಅದರ್ ಹೌಸಸ್ ಅಲ್ವಾ. ಸೊ ಫ್ರೆಂಡ್ಸ್ ಎಲ್ಲ ಅದೇ ಹೇಳೋದು, ನಿಮ್ಮ ಮನೆಗೆ ಬಂದ್ರೇ ತುಂಬ ಸಂತೋಷ ಆಗುತ್ತೆ ಅಂತ. ಸೊ ಅದು ತುಂಬ ಖುಷಿ ಇರುತ್ತೆ. ಸೊ ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮ್ಮ ಜೊತೆ ಮಾತಾಡೋದಕ್ಕೆ. ಥ್ಯಾಂಕ್ ಯು ಫಾರ್ ಕಮಿಂಗ್. ಥ್ಯಾಂಕ್ಸ್.
ಓಕೆ ವೀಕ್ಷಕರೇ, ನೋಡಿದ್ರಲ್ಲ ಇಕೋ ಫ್ರೆಂಡ್ಲಿ ಮನೆ ಇರುವಂಥದ್ದು ದ್ವಾರಕಾನಾಥ್ ಅವರ ಮನೆಯ ಮತ್ತೊಂದು ವಿಶೇಷತೆ. ಹಾಗೆಯೇ ತುಂಬ ಸಿಂಪಲ್ ಆಗಿ ಗಾಳಿ ಬೆಳಕಿಗೆ ಜಾಸ್ತಿ ಪ್ರಶಸ್ತಿ ಕೊಟ್ಟು ಇರೋ ಸ್ಪೇಸ್ನ ಫುಲ್ ಯುಟಿಲೈಸ್ ಮಾಡಿರುವಂಥ ಒಂದು ಮನೆ ಇದು. ಕನ್ನಡಿಯವರ ಮನೆಯ ವಿಶೇಷತೆನೇ ಹಾಗೆ, ತುಂಬ ಡಿಫ್ರೆಂಟಾಗಿ ಥಿಂಕ್ ಮಾಡ್ತಾರೆ, ಡಿಫ್ರೆಂಟಾಗಿ ಕಟ್ತಾರೆ. ಸೊ ಎಸ್ಪೆಷಲಿ ಮನೆ ಅಂತಂದಾಗ ಎಲ್ರಿಗೂ ಕೂಡ ಒಂದು ಆಸೆ ಇರುತ್ತೆ, ನಮ್ಮ ಮನೆ ಹೇಗಿರಬೇಕು ಹಾಗಿರಬೇಕು ಅಂತ. ಮನೆಯ ಒಂದು ಬೆಸ್ಟ್ ಪಾಯಿಂಟ್ ಏನಪ್ಪ ಅಂದರೆ ಬಂದಾಗ ಖುಷಿ ಕೊಡಬೇಕು, ತುಂಬ ನೆಮ್ಮದಿ ಇರಬೇಕು, ಯಾವುದು ಕೂಡ ಡಿಸ್ಟರ್ಬ್ ಆಗುವಂಥ ಇರಬಾರ್ದು. ಸೊ ಈ ಮನೆ ಕೂಡ ಹಾಗೇನೇ ಇದೆ. ಬೇರೆ ಬೇರೆ ಟ್ರೆಂಡ್ಸ್ ಬರ್ತಾ ಇರುತ್ತೆ ಮನೆ ಕಟ್ಟೋದ್ರಲ್ಲಿ, ಮನೆಯ ಒಳಗಡೆ ಇಂಟೀರಿಯರಲ್ಲಿ, ಬಟ್ ಇದು ಎವರ್ ಗ್ರೀನ್ ಅಂತಲೇ ಹೇಳ್ಬೋದು. ಸೊ ಈ ಮನೆ ಕೂಡ ನಿಮ್ಗೆ ಇಷ್ಟ ಆಯ್ತು ಅನ್ಕೊಳ್ತೀನಿ. ನಿಮ್ಮ ಕನಸಿನ ಮನೆ ಯಾವ ರೀತಿ ಕಟ್ಬೋದು ಅಂತ ನೀವು ಕೂಡ ಪ್ಲಾನ್ ಮಾಡಿ ತುಂಬ ಪ್ಲಾನಿಂಗಲ್ಲಿ ಕಟ್ಟಿಸಿ ಅಂತ ಹೇಳ್ತಾ ಇವತ್ತಿನ ಸುಹಾಸಿನಿ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.